ಈಸ್ ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಇದು 105ನೇ ವಿಡಿಯೋ. ಓಕೆ, ಸೊ ಆಲ್ರೆಡಿ ನಾನು 104 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜಾಬ್ಸ್ ಇದೆ. 104ನೇ ವಿಡಿಯೋದಲ್ಲಿ 80+ ಜಾಬ್ಸ್ ಇದೆ. ಓಕೆ, ಸೊ SSLC PUC ಆದವರಿಗೆ 80+ ಜಾಬ್ಸ್ ಇದೆ. ಸೊ ಆ ವಿಡಿಯೋನು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಗೊತ್ತೇ ಇದೆ SSLC PUC ITI ಅನ್ನು ನಾನು ಸುಮಗಿರಿ ಜಾಬ್ಸ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ಸನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಎರಡು ಚಾನಲ್ನ ನೋಡಿ, ತುಂಬ ಜಾಬ್ಸ್ ಇದೆ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಬೈಲ್ ಕ್ಯಾಂಟೀನಲ್ಲಿ ಕೆಲಸಗಾರರು ಬೇಕು. ಓಕೆ, ಸೊ 8,000 ಸಂಬಳ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಮಹಿಳಾ ಸಿಬ್ಬಂದಿ ಬೇಕು. ಓಕೆ, ಸೊ 15,000 ಸಂಬಳ ಇದೆ. ಸೊ ಪ್ಲೇಸನ್ನು ಮೆನ್ಷನ್ ಮಾಡಲಿಲ್ಲ, ಫುಲ್ ಡೀಟೇಲ್ನ ನೀವು ಕಾಲ್ ಮಾಡಿ ಕೇಳಿ ಆಯಿತಾ. ನೆಕ್ಸ್ಟ್, ಕಲೆಕ್ಷನ್ ಆಫೀಸರ್ ಬೇಕು. SSLC ಅಥವಾ PUC ಅಥವಾ ಡಿಗ್ರಿ ಆದವರು, ಮಂಗಳೂರಿನಲ್ಲಿ. ಸೊ 27,000 ಸಂಬಳ ಉಂಟು, ಪ್ಲಸ್ 3,000 ಭತ್ಯೆ, ESI PF ಕೂಡ ಉಂಟು. ಸೊ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಡೇಟ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ, ಪಾಸ್ ಮಾಡಿ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಆಯಿತಾ. ಸಸ್ಯಾಹಾರಿ ಅಡುಗೆಗಾರರು ಬೇಕು. ಚೈನೀಸ್ ಕುಕ್, ಹೆಲ್ಪರ್. ಓಕೆ, ಸೊ ಲೇಡೀಸ್ ಅಥವಾ ಜೆಂಟ್ಸ್. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಂಬರ್ ಉಂಟು. ವೆಯ್ಟರ್, ಕುಕ್, ಅಸಿಸ್ಟೆಂಟ್ ಕುಕ್, ಬಾರ್ಮ್ಯಾನ್. ಸೊ ಇಷ್ಟೆಲ್ಲ ಜಾಬ್ಸ್ ಒಂದೇ ಕಡೆ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ರೋಗಿಗಳನ್ನ ಆರೈಕೆ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಒಬ್ರು ಮತ್ತೆ ಮನೆ ಕೆಲಸ ಮಾಡೋದಕ್ಕೆ ಆಯ್ತಾ. ಸೊ ಉಡುಪಿ ಮತ್ತೆ ಮಂಗಳೂರಿನಲ್ಲಿ. ಸೊ ನಂಬರ್ ಇದೆ, ಕಾಲ್ ಮಾಡಿ. ಡೆಲಿವರಿ ಬಾಯ್ ಬೇಕು, ಮತ್ತೆ ರೆಪ್ರೆಸೆಂಟೇಟಿವ್ ಬೇಕು, ಮತ್ತೆ ಹೋಲ್ಸೇಲ್ ಸ್ಟಾಫ್ ಬೇಕು. 2 ಪೋಸ್ಟ್ ಉಂಟು. ಓಕೆ, ಸೊ ಡೀಟೇಲ್ ಆಗಿ ಎಲ್ಲಾನು ನೋಡ್ಕೊಂಡು ಕಾಲ್ ಮಾಡಿ. ನೆಕ್ಸ್ಟ್, ಫಿಮೇಲ್ ಸ್ಟಾಫ್ ಬೇಕು. ಸ್ಟೋರ್ ಕಮ್ ಕೋಲ್ಡ್ ಸ್ಟೋರೇಜ್ ಅಂತ ಕೊಟ್ಟಿದ್ದಾರೆ. ಸೊ ಮಂಗಳೂರಲ್ಲಿರುವಂಥದ್ದು ಆಯ್ತಾ. ಸೊ ನಂಬರ್ ಇದೆ, ಕಾಲ್ ಮಾಡಿ. PUC ಯಲ್ಲಿ ಬರುವಂತಹ ಅಕೌಂಟೆನ್ಸಿನ ಟ್ಯೂಷನ್ ಕೊಡೋದಕ್ಕೆ. ಇದು ನಾನು ಹಿಂದಿನ ವಿಡಿಯೋಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಬೇಕು ಅವರಿಗೆ, ಇನ್ನೂ ಆಯ್ಕೆ ಯಾರೂ ಆಗಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಆಯಿತಾ. ಸೊ ರಿಪೀಟ್ ಹಾಕ್ತಿದ್ದೀನಿ ಅಂತ ಅನ್ಕೋಬೇಡಿ, ನೀವೇ ಕಾಲ್ ಮಾಡಿ ಇವತ್ತು ವೇಕೆನ್ಸಿ ಇದೆ ಅಂತ ಕೇಳ್ಬೋದು ಆಯಿತಾ. 15,000 ರಿಂದ 20,000 ಸಂಬಳ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ, PUC ಯಲ್ಲಿ ಬರುವ ಅಕೌಂಟೆನ್ಸಿನ ಹೇಳ್ಕೊಡೋದಕ್ಕೆ. ಓಕೆ, ಟ್ಯೂಷನ್. ಹೌಸ್ ಕೀಪಿಂಗ್ ಸ್ಟಾಫ್ ಬೇಕು, ಮನೆ ಕೆಲಸಕ್ಕೆ ಮಾಡೋದಕ್ಕೆ. ಸೊ 2 ಬೇಕು. PF ESI ಕೂಡ ಉಂಟು, ಮತ್ತೆ 15,000 ಸಂಬಳ ಕೂಡ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸ್ವಚ್ಛತೆ ಕೆಲಸನ ಮಾಡಲಿಕ್ಕೆ. ಸೊ ಕ್ಲೀನಿಂಗಿಗೆ ಸ್ಟಾಫ್ಸ್ ಬೇಕು. ಓಕೆ, ಸೊ ಮೆಜೆಸ್ಟಿಕ್ ಸುತ್ತಮುತ್ತ ಅಂತ ಕೊಟ್ಟಿದ್ದಾರೆ, ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ದಿನಕ್ಕೆ 750 ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೇರ ಸಂದರ್ಶನ ಅಂತ ಕೊಟ್ಟಿದ್ದಾರೆ ಆಯಿತಾ. ಫುಲ್ ಡೀಟೇಲ್ನ ಪಾಸ್ ಮಾಡಿ ನೋಡ್ಕೊಳ್ಳಿ ಆಯಿತಾ. ನೋಡಿ, SSLC PUC ಡಿಗ್ರಿ ಆದವರಿಗೆ ಇಲ್ಲಿ ಆಫೀಸ್ ವರ್ಕಿಗೆ ಜನ ಬೇಕು, ಸ್ಟಾಫ್ಸ್ ಬೇಕು ಆಯಿತಾ. ಸೊ ತುಂಬ ಒಳ್ಳೆ ಸ್ಯಾಲ್ರಿ ಉಂಟು, ಮತ್ತು ಮೆನ್ ಅಥವಾ ವುಮನ್ ಇಬ್ಬರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಆಯಿತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ, MNC ಹೈರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಗುಡ್ ಮಂತ್ಲಿ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ 2 ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ. ವಿವಿಧ ಕಂಪನಿಗಳ ಉದ್ಯೋಗ ಅವಕಾಶ ಅಂತ ಕೊಟ್ಟಿದ್ದಾರೆ. TVS, ಸೊ ಬ್ರಿಟಾನಿಯಾ, ಮತ್ತು ವಿಡಿಯೋಕಾನ್ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. 16,000 ರಿಂದ 86,000 ಸಂಬಳ ಉಂಟು, ಊಟ ವಸತಿ ಕೂಡ ಉಂಟು ಆಯಿತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್, ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ ಆಯಿತಾ. ಸೊ ಕರ್ನಾಟಕದಾದ್ಯಂತ ಅಂತ ಕೊಟ್ಟಿದ್ದಾರೆ. 20,000 ರಿಂದ 25,000 ಸಂಬಳ ಉಂಟು. ಸೊ ಫುಲ್ ಡೀಟೇಲ್ ಕೇಳ್ಕೊಳ್ಳಿ. ಮನೆ ಕೆಲಸಕ್ಕೆ ದಂಪತಿಗಳು ಬೇಕು. ಓಕೆ, ಸೊ ದಂಪತಿಗಳು ಇದ್ರೆ ಒಳ್ಳೇದಂತ ಹೇಳಿದ್ದಾರೆ. ಸೊ ಇದು ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ. ಸೊ ಊಟ ವಸತಿ ಉಚಿತ ಉಂಟು. ಸೊ ನಂಬರ್ ಇದೆ, ಕಾಲ್ ಮಾಡಿ. ನೋಡಿ, ಆಫೀಸರ್ ಸ್ಟಾಫ್ ಬೇಕು. PUC ITI ಎನಿ ಡಿಗ್ರಿ ಆದವರು ಆಯಿತಾ. ಸೊ 18,000 ರಿಂದ 96,000 ಸಂಬಳ ಉಂಟು, ಪ್ಲಸ್ OT ಕೂಡ ಉಂಟು, ಉಚಿತ ಊಟ ವಸತಿ ಕೂಡ ಉಂಟು ಆಯಿತಾ. ಸೊ ಎಲ್ಲನೂ ನೋಡ್ಕೊಳ್ಳಿ. ನೆಕ್ಸ್ಟ್ ಜಾಬ್ ಪೇಂಟರ್ ಅದು. ಸೊ ಅದನ್ನು ನಾನು ಲಿಂಕ್ ಮೂಲಕ ಹೇಳ್ತೀನಿ ಆಯಿತಾ. ಪೇಂಟರ್ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು. ಸೊ ಹಾಗಾಗಿ ಅದು ಇದೆ. ಸೊ ಅದನ್ನು ಹೇಳ್ತೀನಿ. ಸೊ ಫುಲ್ ವಿಡಿಯೋನ ನೋಡಿ. ಪೇಂಟರ್ ಜಾಬ್ ಬೆಂಗಳೂರಲ್ಲಿ ತುಂಬ ಕಡೆ ಇದೆ. ಸೊ ಒಂದು 3 ಕಡೆ ಇದೆ. ಸೊ ನಿಮಗೆ ಎಲ್ಲಿ ಬೇಕು ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಆಯಿತಾ. ಸೊ ಪೇಂಟರ್ ಜಾಬ್ನ ನಾನು ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ. ಸೊ ಯಾವ ಥರ ಅಪ್ಲೈ ಮಾಡೋದಂತ ಪೂರ್ತಿ ಹೇಳ್ತೀನಿ. ಸೊ ಫುಲ್ ವಿಡಿಯೋನ ನೋಡಿ. ಓಕೆ, ನೋಡಿ, ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ತುಂಬ ಕಡೆ ಪೇಂಟರ್ ಜಾಬ್ಸ್ ವೇಕೆನ್ಸಿ ಉಂಟು ಆಯಿತಾ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಫಸ್ಟ್ ಒಂದು ನೋಡಿ, ಬೆಂಗಳೂರಿನಲ್ಲಿ. ಓಕೆ, ಬೆಂಗಳೂರು ಸಿಟಿ ಅಂತ ಕೊಟ್ಟಿದ್ದಾರೆ. ಸಿಲ್ಟೋನ್ ಅಂತ ಒಂದು ಹಾಸ್ಪಿಟಲಲ್ಲಿ. ಓಕೆ, ಸೊ ಇಲ್ಲಿ ಕೂಡ ಪೇಂಟರ್ ಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ರುಸ್ಟಿಕ್ ಡಿಸೈನ್ ಅಂತ. ಓಕೆ, ಸೊ ಇದು ಕೂಡ ಬೆಂಗಳೂರಿನಲ್ಲಿ, ಕಲ್ಯಾಣ ನಗರ ಅಂತ. ಓಕೆ, ಸೊ ಇಲ್ಲಿ ಕೂಡ ಪೇಂಟರ್ ಬೇಕು. ಮತ್ತು ಇನ್ನೊಂದು ಕಡೆ ಕಲರ್ ವಾಲ್ ಅಂತ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ಅಂತ ಕೊಟ್ಟಿದ್ದಾರೆ, ಬೆಂಗಳೂರಿನಲ್ಲಿ. ಸೊ ಇಲ್ಲಿ ಕೂಡ ಪೇಂಟರ್ ಬೇಕು. ಓಕೆ, ಸೊ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿದರೆ, ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಜಸ್ಟ್ ಇಲ್ಲಿ ನೋಡಿ, ಫಸ್ಟ್ ಪೇಂಟರ್ ಅಂತ ಉಂಟಲ್ವಾ. ಸೊ ಈಸಿಲಿ ಅಪ್ಲೈ ಅಂತ ಇದೆ ಅಲ್ವಾ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ನಿಮಗೆ ಎಲ್ಲಿ ಬೇಕು ಅಲ್ಲಿ. ಓಕೆ, ಸೊ ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ಕಡೆ ಇದೆ. ಸೊ ನಾನು ಹಾಕಿ ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ. ಓಕೆ,
ಜಸ್ಟ್ ಇಲ್ಲಿ ಒಂದು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಬೆಂಗಳೂರು ಸಿಟಿ ಅಂತ ಕೊಟ್ಟಿದ್ದಾರೆ, ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಇರುವಂತದ್ದು ಶಿಲ್ಟೋನ್ ಹಾಸ್ಪಿಟಲ್ ಅಲ್ಲಿ ಪ್ರೈವೇಟ್ ಲಿಮಿಟೆಡ್. ಸೊ ಇಲ್ಲಿ ಪೇಂಟರ್ ಬೇಕು ಆಯ್ತಾ. ಸೊ ಹಿಯರ್ ಹೌ ಜಾಬ್ ಕ್ವಾಲಿಫಿಕೇಶನ್ ಅಲೈನ್ ವಿತ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಸ್ಕಿಲ್ಸ್ ಬೇಕು. ಸೊ ನಿಮಗೆ ಪೇಂಟಿಂಗ್ ಅಲ್ಲಿ ಸ್ಕಿಲ್ಸ್ ಇರಬೇಕು, ಮತ್ತೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವರು ಕೇಳಿದ್ದಾರೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ ಆಯ್ತಾ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಅನ್ನೋ ಆಪ್ಷನ್ ಇದೆ, ಬಟ್ ಎರಡರಲ್ಲಿ ಒಂದು ಕೊಡಿ ಅನ್ನೋದು ನನ್ನ ಸಜೆಷನ್ ಆಯ್ತಾ. ಜಾಬ್ ಡೀಟೇಲ್ಸ್ ಅಲ್ಲಿ 20 ರಿಂದ 27,000 ಸಂಬಳ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರ್ಮನೆಂಟ್ ಫುಲ್ ಟೈಮ್ ಇರುವಂಥದ್ದು ಇದು. ಓಕೆ, ಸೊ ಬೆನಿಫಿಟ್ ಫುಡ್ ಪ್ರೊವೈಡೆಡ್, ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಪ್ರೊವಿಡೆಂಟ್ ಫಂಡ್ ಅಂತ ಕೊಟ್ಟಿದ್ದಾರೆ. ಸೊ ಊಟ ಉಂಟು, ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಉಂಟು, ಮತ್ತೆ ಪ್ರೊವಿಡೆಂಟ್ ಫಂಡ್ ಉಂಟು ಆಯ್ತಾ. ಸೊ ಇದರಲ್ಲಿ ಯಾವ ತರ ಸ್ಕಿಲ್ಸ್ ಇರ್ಬೇಕಂತ ಹೇಳಿದ್ದಾರೆ. ಸೊ ಅದನ್ನ ಡೀಟೇಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಡೀಟೇಲ್ ಆಗಿ ಓದ್ಕೊಳ್ಳಿ. ಏನಿಲ್ಲ ಅಂದ್ರೆ ಪೇಂಟಿಂಗ್ ಈ ತರ ನಮಗೆ ಹಾನೆಸ್ಟ್ ಆಗಿರ್ಬೇಕು ಅಂತೆಲ್ಲ ಹೇಳಿರ್ತಾರೆ ಅಷ್ಟೇ. ಓಕೆ, ಸೊ ವಿ ಆರ್ ಲುಕಿಂಗ್ ಫಾರ್ ದ ಸ್ಕಿಲ್ಡ್ ಅಂಡ್ ಡಿಟೇಲ್ಡ್ ಓರಿಯೆಂಟೆಡ್ ಪೇಂಟರ್ ಟು ಜಾಯಿನ್ ಅವರ್ ಟೀಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅವರಿಗೆ ಪೇಂಟರ್ ಬೇಕು, ಸ್ಕಿಲ್ಸ್ ಇರುವವರು ಆಯ್ತಾ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಅಪ್ಲೈ ನೌ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ನಿಮ್ಮ ರೆಸ್ಯೂಮೆ ಹಾಕ್ಲಿಕ್ಕೆ ಇರುತ್ತೆ. ಓಕೆ, ಸೊ CV ಆಪ್ಷನ್ ಅಂತ ಕೊಟ್ಟಿದ್ದಾರಲ್ವಾ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಫೈಲ್ ಅಲ್ಲಿ ಹೋಗಿ, ಸೊ ನೀವೆಲ್ಲಿ ರೆಸ್ಯೂಮೆನ ಇಟ್ಟಿರ್ತೀರಾ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಯ್ತಾ. ನೆಕ್ಸ್ಟ್ ಇಲ್ಲಿ ನಿಮ್ಮ ರೆಸ್ಯೂಮೆನ ತೋರಿಸ್ತಾರೆ, ಸೊ ಅದನ್ನ ನಾನು ಬ್ಲರ್ ಮಾಡಿದ್ದೀನಿ, ತೋರಿಸಬಾರ್ದು. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು ರೆಸ್ಯೂಮೆ ಹಾಕಿದ್ಮೇಲೆ. ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟ್ ಸೇವ್ ಅಂಡ್ ಕ್ಲೋಸ್ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಜಾಬ್ ಟೈಟಲ್ ಅಂಡ್ ಕಂಪನಿ ಅಂತ ಬರುತ್ತೆ. ಸೊ ನೀವು ಫ್ರೆಶರ್ಸ್ ಆಗಿದ್ರೆ ಫ್ರೆಶರ್ಸ್ ಅಂತ ಹಾಕಿ, ಕೆಳಗಡೆ ಕಂಪನಿಯಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಹಾಕಬೇಕು. ಇಲ್ಲ ನೆಕ್ಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಪೇಂಟರ್ ಅಂತ ಹಾಕಿ, ಯಾವ ಕಂಪನಿ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಇಲ್ಲಿ ಫಸ್ಟ್ ಅವರು ಫ್ರೆಶರ್ಸ್ ಆಗಿರೋದ್ರಿಂದ ಫ್ರೆಶರ್ಸ್ ಅಂತ ಹಾಕಿ, ನಾಟ್ ಅಪ್ಲಿಕೇಬಲ್. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಪೇಂಟರ್ ಅಂತ ಹಾಕಿ, ಯಾವ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀರಿ ಅಂತ ಹಾಕಿ. ನೆಕ್ಸ್ಟ್ ಕಂಟಿನ್ಯೂ. ಪ್ರಿಪೇರಿಂಗ್ ರಿವ್ಯೂ ಅಂತ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಸೊ ಇಲ್ಲಿ ಎಡಿಟ್ ಆಪ್ಷನ್ ಬರುತ್ತೆ, ನೀವು ಹಾಕಿರೋ ಎಲ್ಲ ಡೀಟೇಲ್ಗಳು ಕರೆಕ್ಟ್ ಇದೆಯಾ ಅಂತ ಹೇಳಿ. ಸೊ ಅದನ್ನು ಚೆಕ್ ಮಾಡ್ಕೋಬೇಕು. ಸೊ ಎಲ್ಲ ಕರೆಕ್ಟ್ ಇದ್ದರೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಬೇಕು. ಸೊ ಫುಲ್ ಡೀಟೇಲ್ನ ನೋಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಉಂಟಲ್ವಾ, ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಉಂಟಲ್ವ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಆದಮೇಲೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ, ಕೆಳಗೆ ನಿಮ್ಮ ಇಮೇಲ್ ID ಬರುತ್ತೆ. ಓಕೆ, ಸೊ ಅದನ್ನು ನಾನು ಬ್ಲರ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ ಮುಗೀತು. ಓಕೆ, ಸೊ ಇದೇ ಥರ ನಿಮಗೆ ಎಲ್ಲಿ ಬೇಕು ಅಲ್ಲಿ ಅಪ್ಲಿಕೇಶನ್ ಹಾಕಿ ಆಯಿತಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ನೀವು ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಸೊ ನಾನು ನೆಕ್ಸ್ಟ್ ಇದ್ದರೆ ನಾನು ಇದೇ ಥರ ನಿಮಗೆ ತೋರಿಸ್ತೀನಿ ಆಯಿತಾ. ಸೊ ಆಲ್ ದ ಬೆಸ್ಟ್, ಅಪ್ಲಿಕೇಶನ್ ಹಾಕಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.